ಮೊದಲನೆಯಾಗಿ ಸಮಸ್ತ ಭಾರತೀಯರಿಗೆ 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇಲ್ಕಲ್ ತಾಲೂಕಿನ ಬಂಜಾರ ಸಮಾಜದ ಎಲ್ಲ ತಾಂಡದ ಗುರು ಹಿರಿಯರಿಗೂ ಹಾಗೂ ಯುವಕರಿಗೂ ಹಾಗೂ ಪತ್ರಿಕಾ ಮಾಧ್ಯಮವರಿಗೂ ನಮಸ್ಕಾರವನ್ನು ತಿಳಿಸುತ್ತಾ, ನಮ್ಮ ಬಂಜಾರ ಇಲ್ಕಲ್ ತಾಲೂಕಿನ ಬಂಜಾರ ಸಮಾಜದ ಎಲ್ಲ ಒಗ್ಗಟ್ಟು ಸೇರಿ ಎಲ್ಲ ತಾಂಡಗಳು, ನಾಯಕ್, ಡಾವ್, ಕಾರ್ಬಾರಿ ಹಿರಿಯರು ಎಲ್ಲರೂ ಸೇರಿ ನೂತನ ಬಂಜಾರ ಪದಾಧಿಕಾರಿಗಳಿಗೆ ಒಂದು ಜವಾಬ್ದಾರಿಯನ್ನು ನಮಗೆ ವಹಿಸಿದ್ದಾರೆ. ಇಲ್ಕಲ್ ತಾಲೂಕ್ ಬಂಜಾರ ಸೇವಾಲಾಲ್ ಸೇವಾ ಸಮಿತಿ ಪದಾಧಿಕಾರಿಗಳು ತಾಲೂಕ್ ಅಧ್ಯಕ್ಷರು ದೀಪಕ್ ಹನುಮಂತಪ್ಪ ರಾಠೋಡ್, ಉಪಾಧ್ಯಕ್ಷರು ಸಂತೋಷ್ ಪೂಜಾರಿ ಮಹಾರಾಜರು, ಕಾರ್ಯದರ್ಶಿಯಾಗಿ ವಾಸುದೇವ್ ರಾಠೋಡ್, ಖಜಾಂಚಿಯಾಗಿ ದೊಡ್ಡಪ್ಪ ಎಂ ಚವಾಣ್, ಗೌರವಾಧ್ಯಕ್ಷರು ಕಾಳಪ್ಪ ಗಡಾದ್. ಆಮೇಲೆ ಸದಸ್ಯರು ಎಲ್ಲ ತಾಂಡದ 5 ನಮ್ಮ ಯುವಕರನ್ನು ಹಿರಿಯರನ್ನು ಹಾಕೊಂಡಿದ್ದೀವಿ. ಇನ್ನು ಮುಂದೆ ದಿನಗಳಲ್ಲಿ ನಮ್ಮ ಬಂಜಾರ ಸಮಾಜದ ಎಲ್ಲ ನಾವು ಯುವಕರು ಹಿರಿಯರು ಸೇರಿ ನಮ್ಮ ಸೇವಾಲಾಲ್ ಜಯಂತಿ, ಆಮೇಲೆ ಅಭಿವೃದ್ಧಿ, ನಮ್ಮ ಯಾವ ತಾಂಡಗಳ ಅಭಿವೃದ್ಧಿ ಆಗಲಿ, ಯಾವುದೇ ಸಮಸ್ಯೆ ಆಗಲಿ, ಏನೋ ತೊಂದರೆ ಆದರೂ ನಮ್ಮ ಸಂಘದ ವತಿಯಿಂದ ನಾವು ಎಲ್ಲರೂ ಸೇರಿ ಒಗ್ಗಟ್ಟು ಸೇರಿ ನಾವು ಅದನ್ನು ಕಾರ್ಯರೂಪವಾಗಿ ಮುಂದಕ್ಕೆ ತಗೊತೀವಿ. ಅದೇ ರೀತಿಯಾಗಿ ಈಗ 2026 ಫೆಬ್ರವರಿ 15ನೇ ತಾರೀಕಿಗೆ ಸುರನಕೊಪ್ಪದಲ್ಲಿ ನಮ್ಮ ಸೇವಾಲಾಲ್ ಜಯಂತಿ ವಿಜೃಂಭಣೆಯಿಂದ ಆಚರಿಸ್ತೀವಿ. ಅದೇ ರೀತಿಯಾಗಿ ನಮ್ಮ ತಾಲೂಕಲ್ಲಿ ಇಲ್ಕಲ್ನಲ್ಲಿ ಗಣೇಶ್ ಗುಡಿಯಿಂದ ಕಂಠಿ ಸರ್ಕಲ್ವರೆಗೂ ನಾವು ಫೆಬ್ರವರಿ 15ಕ್ಕೆ ವಿಜೃಂಭಣೆಯಿಂದ ಸೇವಾಲಾಲ್ ಜಯಂತಿ ಆಚರಿಸ್ಬೇಕಂತ ಹೇಳಿ ನಾವು ಎಲ್ಲ ತೀರ್ಮಾನ ತಗೊಂಡಿದ್ದೀವಿ. ಆದ ಕಾರಣ ನಮ್ಮ ಎಲ್ಲ ತಾಂಡದ ಹಿರಿಯರು ಎಲ್ಲರೂ ಸೇರಿ, ಯುವಕರಾಗಲಿ ಎಲ್ಲ ಸೇರಿ ಒಗ್ಗಟ್ಟಾಗಿ ಮಾಡಕ್ಕೆ ಅದನ್ನು ನಾವು ತಿಳಿಸ್ತೀವಿ ಅಷ್ಟೇ. ಬರೆದಂತಹ ಪತ್ರಿಕಾ ಮಿತ್ರರಿಗೂ ಮಾಧ್ಯಮ ಮಿತ್ರರಿಗೂ ಹಾಗೂ ನನ್ನ ನೆಚ್ಚಿನ ಸಹೋದರ ಸಹೋದರರು ಹಾಗೂ ಈ ಇಲ್ಕಲ್ ತಾಂಡಾದ ಪ್ರಮುಖರು ಹಾಗೂ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂತಹ ಎಲ್ಲಾ ಪದಾಧಿಕಾರಿಗಳು, ಜೊತೆಗೆ ಬಂದಿರತಕ್ಕಂತಹ ಸಹೃದಯಿ ಮುಖ್ಯ ಆಹ್ವಾನಿತರು, ತಮ್ಮೆಲ್ಲರಿಗೂ ಹಾಜಡಿ ರಾಮರಾಮಿ, ಜೈ ಶಿವಲಾಲ್. ಇವತ್ತಿನ ದಿನ ನಾವಿಲ್ಲಿ ಸೇರಿರ್ತಕ್ಕಂತಹ ಮುಖ್ಯ ಉದ್ದೇಶ, ನಮ್ಮ ಅಧ್ಯಕ್ಷರಾದಿಯಾಗಿ, ಉಪಾಧ್ಯಕ್ಷರಾದಿಯಾಗಿ, ಗೌರವಾಧ್ಯಕ್ಷರಾದಿಯಾಗಿ, ಖಜಾಂಚಿಗಳು, ಕಾರ್ಯದರ್ಶಿಗಳಾದಿಯಾಗಿ, ಸರ್ವ ಸದಸ್ಯರಾದಿಯಾಗಿ ತಮ್ಮ ಮುಂದೆ ಹಂಚಿಕೊಂಡಿರ್ತಕ್ಕಂಥ ರೀತಿಯಲ್ಲಿ ನಿನ್ನೆಯ ದಿನ ನಮ್ಮ ಕಮಿಟಿ ರೀಫಾರ್ಮ್ ಆಯಿತು. ಈ ತಾಲೂಕಿನ ಇಲ್ಕಲ್ ತಾಲೂಕಿನ ತಾಂಡಾ ತಾಲೂಕು ಅಭಿವೃದ್ಧಿ ಸಂಘ ಇಲ್ಕಲ್ ಇದರ ಪುನರ್ರಚನೆ ಆಯಿತು. ಅದರ ತಕ್ಕಂತೆ ಎಲ್ಲ ತಾಂಡಗಳ, ಈ ಇಲ್ಕಲ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಷ್ಟೂ ತಾಂಡಗಳ ನಾಯಕ್, ಕಾರ್ಬಾರಿ, ಡಾವೋ, ಹಸಾಬಿ, ನಸಾಬಿ, ಪಂಚ್ ಅಂತ ನಾವು ಕರಿತೀವಿ. ನಮ್ದೆಲ್ಲ ಪಂಚ ಹಿರಿಯರು, ಮುಖಂಡರು ಮತ್ತು ಪ್ರಜ್ಞಾವಂತರು ಹಾಗೂ ಸರ್ವ ಯುವಕರು ಬಂದು ಗಣೇಶ್ ದೇವಸ್ಥಾನ, ಇಲ್ಕಲ್ಲಿನ ಬಸವೇಶ್ವರ ನಗರದಲ್ಲಿರ್ತಕ್ಕಂತಹ ಗಣೇಶ್ ದೇವಸ್ಥಾನದಲ್ಲಿ ಸರ್ವರ ಸಮ್ಮುಖದಲ್ಲಿ ಒಕ್ಕೂರಿನಿಂದ ಅವಿರೋಧವಾಗಿ 40 ಜನ ಸದಸ್ಯರನ್ನ ಆಯ್ಕೆ ಮಾಡಿದ್ರು. 40 ಜನ, ಪ್ರತಿಯೊಂದು ಊರಿನಿಂದ, ಪ್ರತಿಯೊಂದು ತಾಣದಿಂದ 5 ಜನರನ್ನ ಆಯ್ಕೆ ಮಾಡಿದ್ರು. ಆ 5 ಜನರನ್ನ ನಾನಿಲ್ಲಿ ಪ್ರಸ್ತಾಪಿಸೋದಾದ್ರೆ, ಹಿರೇಕೊಡಗಲಿ ತಾಂಡದಿಂದ ರುದ್ರಪ್ಪ ಲೋಕಪ್ಪ ನಾಯಕ್, ಪರಸಪ್ಪ ನಿಮ್ಮಣ್ಣ ಮೆಣಸಗಿರಿ, ಲಕ್ಷ್ಮಣ್ ಜಾಂಪ್ಲಪ್ಪ ರಾಠೋಡ್, ರಾಮಪ್ಪ ಹೇಮಲಪ್ಪ ಚವಾಣ್, ಶರಣಪ್ಪ ವಿಠಪ್ಪ ಚವಾಣ್. ಇದು ಹಿರೇಕೊಡಗಲಿ ತಾಣದಿಂದ ಅಲ್ಲಿನ ಪಂಚಕರ ಆದಿಯಾಗಿ, ಅಲ್ಲಿನ ನಮ್ಮ ನಾಯಕ ಕಾರ್ಬಾರಿ ಆದಿಯಾಗಿ ಎಲ್ಲರೂ ಸೇರ್ಕೊಂಡು 5 ಜನರನ್ನ ಕೊಟ್ಟಿರ್ತಕ್ಕಂಥದ್ದು. ಇದೇ ರೀತಿ ಎಲ್ಲಾ ತಾಣದಿಂದ 5 ಜನ ಹೇಳೋದಾದ್ರೆ, ಬಲ್ಕುಂಡಿ LT1 ಅಲ್ಲಿಂದ ದೊಡ್ಡಪ್ಪ ಮೋತಪ್ಪ ಚವಾಣ್, ದೊಡ್ಡಪ್ಪ ಶಂಕರಪ್ಪ ಕಾರ್ಬಾರಿ, ಮುತ್ತುರಾಜ್ ಸಂಗಪ್ಪ ಜಾಧವ್, ಶರಣಪ್ಪ ಭೀಮಶಪ್ಪ ರಾಠೋಡ್, ಮುತ್ತುರಾಜ್ ಷಣ್ಮುಖಪ್ಪ ಚವಾಣ್. ಬಲ್ಕುಂಡ್ ತಾಣದಿಂದ ಈ 5 ಜನರನ್ನ ಅಲ್ಲಿಯ ಪ್ರಮುಖರು ಆರಿಸಿ ಕಳಿಸಿದ್ದು. ಅದೇ ರೀತಿಯಾಗಿ ಚಿಕ್ಕೋಡಗಲಿ LT2 ಅಲ್ಲಿಂದ ಸಂತೋಷ್
ಶಂಕರಪ್ಪ ಪೂಜಾರಿ, ಮುತ್ತಣ್ಣ ಜಾಧವ್, ಸಂಗಪ್ಪ ನಾಯಕ್, ಕುಮಾರ್ ಕಾರ್ಭಾರಿ, ನಾಗೇಶ್ ಶಂಕರಪ್ಪ ರಾಠೋಡ್. ಹೀಗೆ ಚಿಕ್ಕೋಡಿ 82ದಿಂದ ಅಲ್ಲಿನ ಹಿರಿಯರ ಆದಿಯಾಗಿ ಆರಿಸಿರ್ತಕ್ಕಂಥದ್ದು. ಚಿಕ್ಕೋಡಿ 81ನಿಂದ ತಾವರಪ್ಪ ಭೀಮಶಪ್ಪ ಜಾಧವ್, ವಾಸುದೇವ್ ಹನುಮಂತಪ್ಪ ರಾಠೋಡ್, ರವಿ ಶಿವಪ್ಪ ರಾಠೋಡ್, ಮುತ್ತಣ್ಣ ಶಂಕರಪ್ಪ ಚವಾಣ್, ಮುದಿಯಪ್ಪ ರೂಪಲಪ್ಪ ರಾಠೋಡ್. ಹೀಗೆ ಚಿಕ್ಕೋಡಿ 81ನಿಂದ ಅಲ್ಲಿನ ಹಿರಿಯರು ಆರಿಸಿ ಕಳಿಸಿರ್ತಕ್ಕಂಥದ್ದು. ಜೊತೆಗೆ ಇಳಕಲ್ಲಿನ ಜೋಶಿಗಲ್ಲಿಯಿಂದ ಅನಿಲ್ ಕಮಲಪ್ಪ ರಾಠೋಡ್ ಅಂದ್ರೆ ಅನಿಲ್ ಕುಮಾರ್ ಕಮಲಪ್ಪ ರಾಠೋಡ್, ವೆಂಕಟೇಶ್ ಕಮಲಪ್ಪ ರಾಠೋಡ್, ಮುತ್ತಣ್ಣ ವೆಂಕಟೇಶ್ ಚವಾಣ್, ಮಂಜುನಾಥ್ ಸಂಗಪ್ಪ ರಾಠೋಡ್ ಹಾಗೂ ಸೋಮು ರಾಮು ಚವಾಣ್. ಇದು ಜೋಶಿಗಲ್ಲಿಂದ ಆರಿಸಿರ್ತಕ್ಕಂಥದ್ದು. ಹೊಸೂರಿನಿಂದ ರವಿ ಸೋಮಲಪ್ಪ ರಾಠೋಡ್, ಕೃಷ್ಣಪ್ಪ ಶಂಕರಪ್ಪ ಪವಾರ್, ಕಿಶೋರ್ ನೀಲಪ್ಪ ಚವಾಣ್, ಅಶೋಕ್ ನಾಯಕ್, ಶಶಿ ಕಾರ್ಭಾರಿ. ಹೊಸೂರಿನಿಂದ ಅಲ್ಲಿನ ಹಿರಿಯರು ಆರಿಸಿ ಕಳಿಸಿದ್ದು. ಇನ್ನು ಗೊರ್ಬಾದಿಂದ ಭೀಮಪ್ಪ ಸಕರಪ್ಪ ಲಮಾಣಿ, ರಾಮಪ್ಪ ಹನುಮಪ್ಪ ಜಾಧವ್, ಮಂಜುನಾಥ್ ರಾಠೋಡ್, ಕುಮಾರ್ ಛತ್ರಪ್ಪ ರಾಠೋಡ್, ಹನುಮಪ್ಪ ರಾಠೋಡ್ ಗೊರ್ಬಾದಿಂದ ಆಯ್ಕೆಯಾದವರು. ಇನ್ನು ಬಲ್ಕುಂಡಿ LT2 ಕೆಳಗಿನ ತಾಣದಿಂದ ವಿಜಯ್ ಕುಮಾರ್ ರಾಠೋಡ್, ದೀಪಕ್ ರಾಠೋಡ್, ವಿಠಲ್ ಎಂ ಚವಾಣ್, ಶೆಟ್ಟಪ್ಪ ರಾಠೋಡ್, ಮಹಂತೇಶ್ ರಾಮಪ್ಪ ರಾಠೋಡ್. ಈ ರೀತಿಯಾಗಿ ಅಷ್ಟು ತಾಂಡಗಳಿಂದ ಪ್ರಮುಖರಾಗಿ 5 ಜನರಂತೆ 40 ಜನರು ಈ ಒಂದು ಕಮಿಟಿಯ ಸದಸ್ಯರಾಗಿ ಆಯ್ಕೆಯಾಗಿದ್ದು ನಾನು ಅವರಿಗೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇನ್ನು ಈ 40 ಜನರು ಸೇರಿ ಮತ್ತು ಪಂಚಿ ಸಮ್ಮುಖದಲ್ಲಿ ಒಂದು ಪದಾಧಿಕಾರಿಗಳ ಆಯ್ಕೆ ನಡೀತು. ಆ ಪದಾಧಿಕಾರಿಗಳ ಹೆಸರನ್ನು ಸೂಚಿಸೋದಾದ್ರೆ ಗೌರವಾಧ್ಯಕ್ಷರಾಗಿ ಕಾಳಪ್ಪ ಗಡಾದವರು ಆಯ್ಕೆಯಾಗಿರ್ತಕ್ಕಂಥದ್ದು. ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಕೋರ್ತೇನೆ. ಅದೇ ರೀತಿಯಾಗಿ ಅಧ್ಯಕ್ಷರಾಗಿ ದೀಪಕ್ ರಾಠೋಡ್ ಅವರು ಆಯ್ಕೆಯಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಉಪಾಧ್ಯಕ್ಷರಾಗಿ ಸಂತೋಷ್ ಪೂಜಾರಿ ಅವರು ಆಯ್ಕೆಯಾಗಿರ್ತಕ್ಕಂಥದ್ದು. ಕಾರ್ಯದರ್ಶಿಯಾಗಿ ವಾಸುದೇವ್ ರಾಠೋಡ್ ಅವರು ಆಯ್ಕೆಯಾಗಿರ್ತಕ್ಕಂಥದ್ದು. ಇನ್ನು ಖಜಾಂಚಿಯಾಗಿ ಮುಖ್ಯ ಹಣಕಾಸು ವ್ಯವಹಾರ ಖಜಾಂಚಿಯಾಗಿ ನಮ್ಮ ದೊಡ್ಡಪ್ಪ ಚವಾಣ್ ಅವರು ಆಯ್ಕೆಯಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ಕಮಿಟಿಗೆ ಸಲಹಾ ಸಮಿತಿ ಅಂತ ಇದ್ದು ಅದೆಲ್ಲವೂ ಅಚ್ಚುಕಟ್ಟಾಗಿ ನಡ್ಕೊಂಡು ಹೋಗ್ಲಿ ಅನ್ನುವಂತಹ ರೀತಿಯಲ್ಲಿ ಸಲಹಾ ಸಮಿತಿಯ ಅಧ್ಯಕ್ಷರನ್ನಾಗಿ ವಿಷ್ಣು ರಜಪೂತ್ರವನ್ನ ಆಯ್ಕೆ ಮಾಡಿದ್ದು. ಇವರೆಲ್ಲರಿಗೂ ಒಂದು ಜವಾಬ್ದಾರಿ ಇದು ಕೇವಲ ಸ್ಥಾನಮಾನಗಳಲ್ಲ, ಇದು ಅಷ್ಟು ತಾಣದವರು ನೀಡಿರ್ತಕ್ಕಂತಹ ಒಂದು ದೊಡ್ಡ ಗುರುತರ ಜವಾಬ್ದಾರಿ. ಈ ಮುಂಚಿನ ಕಮಿಟಿ ಏನ್ ಕೆಲಸ ಮಾಡಿತ್ತೋ ಅದ್ರ 10ರಷ್ಟು ಕೆಲಸ ಮಾಡ್ರಿ. ಈ ಮುಂಚಿನ ಕಮಿಟಿ ಏನ್ ಕೆಲಸ ಮಾಡಿಲ್ವೋ ಅದನ್ನು ಹಿಡಿಸಿಲ್ಲ, ನೀವು ಇಂಥ ಕೆಲಸಗಳನ್ನು ಮಾಡಬೇಕು, ನಾವು ನಿಮ್ಗೆ ಜವಾಬ್ದಾರಿ ಕೊಡ್ತಾ ಇದೀವಿ ಅಂತ ಹೇಳಿ ನಮ್ಮ ಅಷ್ಟು ತಾಂಡಗಳ ಹಿರಿಯರು ಆಗ್ರಹ ಮಾಡಿ ಆಯ್ಕೆ ಮಾಡಿರ್ತಕ್ಕಂಥದ್ದು. 40 ಜನ ಸದಸ್ಯರನ್ನ ಕರ್ಕೊಂಡು ನೀವು 5 ಜನ ಪದಾಧಿಕಾರಿಗಳು ಸೇರ್ಕೊಂಡು ನೀವು ಮಾಡಬೇಕಾಗಿರ್ತಕ್ಕಂಥ ಘನ ಕೆಲಸಗಳೇನಪ್ಪಾ ಅಂತಂದ್ರ ತಾಲೂಕಿನ ತಾಂಡಾ ಭವನ, ತಾಲೂಕಿನ ಬಂಜಾರ ಭವನ, ತಾಲೂಕಿನಲ್ಲಿ ಸೇವಾಲಾಲ್ ದೇವಸ್ಥಾನ, ತಾಲೂಕಿನಲ್ಲಿ ರಾಮರಾವ್ ಮಹಾರಾಜ್ ದೇವಸ್ಥಾನ, ತಾಲೂಕಿನಲ್ಲಿ ಮರಮದೇವಿ ದೇವಸ್ಥಾನ, ತಾಲೂಕಿನಲ್ಲಿ ಸರ್ಕಲ್, ತಾಲೂಕಿನಲ್ಲಿ ಶಿಕ್ಷಣ ಸಂಸ್ಥೆಗಳು, ತಾಲೂಕಿನಲ್ಲಿ ಬ್ಯಾಂಕ್ಗಳು, ತಾಲೂಕಿನಲ್ಲಿ ಅನಾಥಾಶ್ರಮಗಳನ್ನ ವೃದ್ಧಾಶ್ರಮಗಳನ್ನ ನಮ್ಮ ಜನ ಗುಳೆ ಹೋಗ್ತಾರೆ, ಅವರಿಗೆ ರಕ್ಷಣೆ ಕೊಟ್ಟು ಶಿಕ್ಷಣ ನೀಡುವಂತಹ ವ್ಯವಸ್ಥೆ ಆಗ್ಬೇಕು. ಇದಕ್ಕೆಲ್ಲ ಪೂರಕವಾಗಿ ತಾಲೂಕಿನಲ್ಲಿ ಬೆಳೆದಂತಹ ನಮ್ಮೆಲ್ಲಾ ಜನರ ಆಗು ಹೋಗುಗಳಿಗೆ ನೀವು ಸ್ಪಂದಿಸಬೇಕು. ಇಲ್ಲಿ ಸಾಕಷ್ಟು ವ್ಯಾಪಾರಿಗಳಿದ್ದಾರೆ, ಸಾಕಷ್ಟು ಸ್ವಯಂ ಉದ್ಯೋಗಸ್ಥರಿದ್ದಾರೆ. ಬೇರೆ ತಾಲೂಕಿನಿಂದ ಬೇರೆ ಜಿಲ್ಲೆಗಳಿಂದ ನಮ್ಮ ಜಿಲ್ಲೆಗೆ ನಮ್ಮ ತಾಲೂಕಿಗೆ ಕೆಲಸ ಮಾಡ್ಲಿಕ್ಕೆ ಬಂದಿರ್ತಾರೆ. ಅವರಿಗೆ ರಕ್ಷಣೆ ಆಗಿ ನಿಲ್ಬೇಕಾಗಿದೆ. ಯಾಕಂದ್ರೆ ಜಾತಿ ನಿಂದನೆ ಬರ್ತಕ್ಕಂತಹ ಕರ್ತವ್ಯ ಲೋಪ ದೌರ್ಜನ್ಯ ಸಿಗ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಬಲವಾಗಿ ನಿಲ್ಲೋರು ಯಾರು? ಪರೂರಿಂದ ಬರ್ತಕ್ಕಂತಹ ಸಂದರ್ಭದಲ್ಲಿ ಈ ಊರಿನ ಕಮಿಟಿ ಅವರು ಅಂತಿದ್ರೆ ಅಲ್ಲಿ ಬಲವಾಗಿ ನಿಂತು ಆ ವ್ಯಕ್ತಿಗೆ ಸಪೋರ್ಟ್ ಆಗಿ ನಿಂತು ಒಳ್ಳೆ ಕಾರ್ಯಗಳಿಗೆ ನಾವು ಪ್ರಚೋದನೆ ಕೊಟ್ರೆ ಮತ್ತಷ್ಟು ಈ ತಾಲೂಕಿಗೆ ಒಬ್ಬ ಒಳ್ಳೆಯ ವ್ಯಕ್ತಿ ಬಂದು ಕೆಲಸ ಮಾಡ್ಲಿಕ್ಕೆ ಆಗ್ತದೆ. ಇನ್ನು ನಮ್ಮ ತಾಲೂಕಿನಿಂದ ಬೇರೆ ಬೇರೆ ಊರಿಗೆ ಬೇರೆ ಬೇರೆ ರಾಜ್ಯಗಳಿಗೆ ಗುಳೆ ಹೋಗಿ ದುಡಿಲಿಕ್ಕೆ ಹೋಗ್ತಾರೆ. ಅವ್ರ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಿದ್ದಾರೆ. ಅವ್ರ ರಕ್ಷಣೆ ಕೊಡೋದು ಹೇಗೆ? ನಾವು ಧ್ವನಿ ಎತ್ತಲಿಕ್ಕಂದ್ರೆ ಹೆಂಗ? ಈಗೇನಾಗ್ಬೇಕಾಗದ ಇವೆಲ್ಲವನ್ನು ಧ್ವನಿ ಎತ್ತಬೇಕಾಗದ. ಅದಕ್ಕೆ ಸದ್ಯ ಪ್ರಸ್ತುತವಾಗಿ ನೀವೆಲ್ಲ ಕಮಿಟಿಯ ಸದಸ್ಯರಾಗಿಯಾಗಿ 40 ಜನರು ಸೇರ್ಕೊಂಡು 40 ಜನರೆಲ್ಲ ಪದಾಧಿಕಾರಿಗಳ ಜವಾಬ್ದಾರಿ ಎಲ್ಲರೂ ಸೇರ್ಕೊಂಡು ಒಕ್ಕೂರಿನಿಂದ ಒಬ್ರಿಗೊಬ್ಬರು ವಿಷಯವನ್ನು ತಿಳಿಸ್ತಾ ಯಾವ ಮನಸ್ತಾಪವಿಲ್ಲದೆ ಕೆಲಸ ಕಾರ್ಯಗಳಿಗೆ ಮನೆಯ ಕೆಲಸವನ್ನ ಬದಿಗೊತ್ತಿ ಒಂದು ಕ್ಷಣ ಸಮಾಜದ ಕೆಲಸ ಬಂದ್ರೆ ಅಭಿವೃದ್ಧಿಯ ಕಾರ್ಯಗಳು ಬಂದ್ರೆ ನಮ್ಮ ಕೆಲಸವನ್ನು ಸ್ವಲ್ಪ ಬದಿಗೊತ್ತಿ ಸಮಾಜಕ್ಕಾಗಿ ಬೆಳೆಯೋಣ, ಸಮಾಜಕ್ಕಾಗಿ ನೀವೆಲ್ಲ ದುಡಿ ಬನ್ನಿರಿ ಎನ್ನುವ ವಿಶ್ವಾಸದಿಂದ ನಮ್ಮೆಲ್ಲಾ ತಂಡದವರು ನಮ್ಮಲ್ಲಿ ವಿಶ್ವಾಸ ಇಟ್ಟು ನಮ್ಮನ್ನೆಲ್ಲ ಆಯ್ಕೆ ಮಾಡಿದ್ದಾರೆ.
ಈ ಮೂಲಕ ತಮ್ಮ ಮೂಲಕ ನಾನು ಅವರಲ್ಲಿ ಏನು ಕೇಳ್ಕೊತೀನಪ್ಪ ಅಂತಂದ್ರೆ ತಮ್ಮೆಲ್ಲಾ ವಿಶ್ವಾಸವನ್ನ ನಾವು ಉಳಿಸ್ಕೊತೀವಿ. ನಮ್ಮ 40 ಜನರನ್ನ ತಾವೇನು ಆಯ್ಕೆ ಮಾಡಿ ಕಳಿಸಿರೋ ನಮ್ಮಲ್ಲಿ ಏನೇ ಒಂದು ವೈಮನಸ್ಸು ಹೆಚ್ಚು ಕಡಿಮೆ ಬರ್ತಕ್ಕಂಥ ಸ್ಥಿತಿ ಬಂದ್ರೆ ಅದನ್ನ ನಾವು ಸರಿಪಡಿಸ್ಕೊಳ್ತೀವಿ. ನೀವು ನಮ್ಮ ಮೇಲೆ ಇಟ್ಟಿರ್ತಕ್ಕಂತಹ ವಿಶ್ವಾಸವನ್ನ ನಾವು ಉಳಿಸ್ಕೊಂಡು ನಮ್ಮ ಕೈಲಾದಷ್ಟು ಶಕ್ತಿ ಮೀರಿ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿ ನಾನು ನಮ್ಮ ತಾಣದ ನಾಯಕ್ ಕಾರ್ಬಾರಿ ಡಾವೋ ಹೊಸಾಬಿ ನಸಾಬಿ ಪ್ರತಿಯೊಂದು ಮಹಿಳೆ ಗೃಹಿಣಿ ಎಲ್ಲರಿಗೂ ಕೈ ಜೋಡಿಸಿ ತಾವು ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನ ಈ ಸ್ಥಾನವನ್ನ ತುಂಬುವಲ್ಲಿ ಶ್ರಮ ವಹಿಸ್ತೀವಿ ಅಂತ ಹೇಳಿ ತಮ್ಮ ಮೂಲಕ ನಾನು ಕೇಳ್ಕೊಳ್ತೇನೆ. ಧನ್ಯವಾದ. ಮೊದಲನೇದಾಗಿ ಪತ್ರಕರ್ತರಿಗೆ ಎಲ್ಲರಿಗೂ ಸ್ವಾಗತ ಕೋರುತ್ತಾ, ನಮ್ಮ ಇಳಕಲ್ ತಾಲೂಕಿನ ಬಂಜಾರ ಸಮಾಜದ ಎಲ್ಲರೂ ಗುರು ಹಿರಿಯರು ಸೇರಿ ನಮಗೆ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಧನ್ಯವಾದಗಳನ್ನು ಹೇಳಿ ಎಲ್ಲ ಮಾಧ್ಯಮದವರಿಗೂ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವು ಹೇಳೋದಿಷ್ಟ ರೀ, ಇಷ್ಟು ದಿನ ಜಯಂತಿ ಮಾಡ್ಕೊಂಡ್ ಬಂದೀವಿ, ಅದೇನ ಫೇಲ್ ಆಗಿದ್ದು ನಮ್ಮ ಹಿರಿಯರ ಮುಂದೆ. ಈ ಸಲ ನೂತನಾಗಿ ಅಧ್ಯಕ್ಷರು ದೀಪಕ್ ರಾಠೋಡ್ ಅವ್ರಿಗೆ ಮಾಡೀವಿ. ಈ ಸಲ ಮುಂದೆ ಬರೋ ಫೆಬ್ರವರಿ 15ನೇ ತಾರೀಕು ಅದರಿಂದ ನಮ್ಮ ಶಾಸಕರು ಕರ್ಕೊಂಡು ಅವ್ರ ಗಮನಕ್ಕೆ ತಂದು ಫುಲ್ ಇದು ಗ್ರ್ಯಾಂಡ್ ಆಗಿ ಮಾಡ್ಬೇಕನ್ನೋ ಮನಸ್ಸಿನಾಗ ಐತಿ. ಅದಕ್ಕೆ ಎಲ್ಲರೂ ಕೂಡಿ ನಾವು ಅಧ್ಯಕ್ಷರಾಗಿ ಆಯ್ಕೆ ಮಾಡೀವಿ, ಸದಸ್ಯರನ್ನು ಆಯ್ಕೆ ಮಾಡೀವಿ, ಆಮೇಲೆ ಗೌರವಿತ ಅಧ್ಯಕ್ಷರು ಮಾಡೀವಿ, ಖಜಾನ್ಸಿ ದೊಡ್ಡಪ್ಪ ಚವಾಣಿಗೆ ಮಾಡೀವಿ. ಎಲ್ಲರಿಗೂ ಎಲ್ಲ ಕ್ಷಮವಾಗಿ ಎಲ್ಲ ಒಕ್ಕಟ್ಟುಗೂಡಿ ಮಾಡ್ತೀವಿ ಅಂತ ಹೇಳಿ ಒಪ್ಕೊಂಡ ಮಾಡಿವಿ ಅಂತ ಹೇಳಿ ನನ್ನ ಮಾತು ಮುಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀ ಶ್ರೀ ಶಿವಲಾಲ್ ಅಡಿಯಲ್ಲಿ ಪಡಮಟ್ಟು ಇವತ್ತಿನ ದಿವಸ ಬಾಲ್ಕೋಟ್ ಡಿಸ್ಟಿಕ್ ಇಳಕಲ್ ತಾಲೂಕಿನ ನೂತನ ಸಂಘಟನೆಯ ಅಧ್ಯಕ್ಷರಾಗಿ ದೀಪಕ್ ರಾಠೋಡ್ ಅವರಿಗೆ ಆಯ್ಕೆ ಮಾಡಿದ್ವು. ನಮ್ಮೆಲ್ಲರ ಅದೃಷ್ಟ ಹೆಂಗಂತಂದ್ರೆ ರೋಗಿ ಬಯಸಿದ ಹಾಲು ಅನ್ನ, ವೈದ್ಯರು ಹೇಳುವ ಹಾಲು ಅನ್ನೋದಂಗೆ ನಮ್ಮ ಸಮಾಜಕ್ಕೆ ಒಂದು ಬೆನ್ನೆಲುಬಾಗಿ ಇರುವಂಥ ವ್ಯಕ್ತಿಗೆ ನಾವು ಆಯ್ಕೆ ಮಾಡಿದ್ವಿ. ಮೊಟ್ಟ ಮೊದಲನೇದಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಅವರ ಆಯ್ಕೆ ಆಗಿದ್ದ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಇಳಕಲ್ ತಾಲೂಕಿನ 8 ತಾಂಡಗಳು ಅಭಿವೃದ್ಧಿ ಆಗ್ತಾವ. ನಮ್ಮ ಶಿವಲಾಲ್ ಜಯಂತಿ ವಿಜೃಂಭಣೆ ಪ್ರತಿ ವರ್ಷದಂತೆ ಈ ವರ್ಷನೂ ಅಗದಿ ಗ್ರ್ಯಾಂಡ್ ಆಗಿ ನಾವು ಮಾಡ್ತೀವಿ ಅನ್ನೋದು ನಮ್ಮ ನಂಬಿಕೆ ಅದ. ಅದರ ಜೊತೆಗೆ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಮೊಟ್ಟ ಮೊದಲನೇ ಕನಸು ಏನಂತಂದ್ರೆ ನಮ್ಮ ಶಿವಲಾಲ್ ಸರ್ಕಲ್ ಆಗ್ಬೇಕನ್ನೋದು ನಮ್ಮ ಬಹಳ ದಿನದ ಬೇಡಿಕೆ ಅದ. ಈ ಬೇಡಿಕೆ ಈ ಮಾಧ್ಯಮದ ಮುಖಾಂತರ ನಮ್ಮ ಅಧ್ಯಕ್ಷರಿಗೆ ನಾನು ಮೊಟ್ಟ ಮೊದಲಾಗಿ ಆ ಬೇಡಿಕೆಯನ್ನು ಇಡ್ತಾ ಇದ್ದೇನೆ. ಅದರ ಜೊತೆಗೆ ಇಳಕಲ್ ತಾಲೂಕಿನಲ್ಲಿ ನಮ್ಮ ಸಮಾಜದ ಒಂದು ಸಭಾಭವನ ಆಗಬೇಕಾಗಿದೆ. ಅದರ ಜೊತೆಗೆ ನಮ್ಮ ಸಮಾಜದ ವತಿಯಿಂದ ಒಂದು ಶಾಲೆ ಆಗಬೇಕಾಗಿದೆ. ಗುಳಿ ಹೋಗುವಂತ ಮಕ್ಕಳನ್ನ ರಕ್ಷಣೆ ಮಾಡಬೇಕಾದ್ರೆ ನಮ್ಮ ಸಮಾಜದ ಒಂದು ಶಾಲೆ ಆಗಬೇಕು ಅಂತ ಒಂದು ಬಂಜಾರ ಕಮಿಟಿ ಒಳಗ ಸರ್ಕಾರದಿಂದ ಬರುವಂತ ಸವಲತ್ತುಗಳನ್ನು ನಮ್ಮ ಸಂಘಟನೆ ಬೆನ್ನೆಲುಬಾಗಿ ಅವರು ಎಲ್ಲಿ ಕರೀತಾರ ನಾವು ಅದರಲ್ಲಿ ಸದಸ್ಯನಾಗಿ ಆಯ್ಕೆ ಆಗಿದ್ದೀನಿ. ಅದು ಬಹಳ ಸಂತೋಷ ನನಗೆ. ಅದರ ಜೊತೆಗೆ ಅವ್ರು ಯಾವಾಗ ನಮ್ಮನ್ನು ಕರಿಗೊಡ್ತಾರ, ಕರೆದ ತಕ್ಷಣ ನಾವು ಅವ್ರ ಬೆನ್ನೆಲುಬಾಗಿ ಅವ್ರಿಗೆ ಆ ದಿನ ನಾವು ಹಾಜರಿರ್ತೀವಿ, ಅವರ ಸಂಘಟನೆಗಳಿಗೆ ನಾವು ಬೆನ್ನೆಲುಬಾಗಿ ಇರ್ತೀವಿ ಅಂತ ಹೇಳುತ್ತಾ ನಮ್ಮ ಬರೋ ದಿನಗಳಲ್ಲಿ ನಮ್ಮ ಸಂಘ ಜಯಂತಿಯನ್ನು 15ನೇ ತಾರೀಕು ಫೆಬ್ರವರಿ ನಾವು ಬಸವೇಶ್ವರ ಸರ್ಕಲ್ನಿಂದ ಮೆರವಣಿಗೆ ಜೊಂದಿಗೆ ಕಂಠಿ ಸರ್ಕಲ್ನಲ್ಲಿ ಪ್ರತಿ ವರ್ಷ ನಾವು ಕಾರ್ಯಕ್ರಮ ಮಾಡ್ತೀವಲ್ಲ, ಆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡ್ಬೇಕಾಗಿದೆ. ಈ ಸಲ ಮಾಡುವಾಗ ಜನರು ಸ್ವಲ್ಪ ಹೋಗ್ಬಿಡ್ತಾರೆ ಊರಿಗೆ, ಯಾಕಂದ್ರೆ ಇಲ್ಲಿ ಕುಣಿದು ಸಾಕಾಗಿರ್ತದಲ್ಲ, ಆ ಜನನ ಕೂಡಿಸ್ಬೇಕಾಗತ್ತೆ. ನಮ್ಗೆಲ್ಲ ಸಂಘಟನೆಗಳು, ನಮ್ಮ ಸಂಘಟನೆ ಆದಂತ ಸದಸ್ಯರು ಅವ್ರು ಕುಂದಿರ್ಸ್ಬೇಕಾಗತ್ತೆ. ಆ ಸಂಘ ಅದು ಕಾರ್ಯಕ್ರಮ ನಾವು ಶೋಭೆ ತರಬೇಕಾದ್ರೆ ಆ ಸದಸ್ಯ ಎಲ್ಲ ಜನ ಇರಬೇಕಾಗತ್ತೆ. ನಾವು ರೋಡ್ ಮೇಲೆ ಕುಣಿಯೋದು ಹೋಗೋದು ಮಾಡಿಬಿಟ್ರೆ ನಾನು ಕಾರ್ಯಕ್ರಮ ಮಾಡೋ ಮುಂದೆ ಯಾರು? ಅದ್ರ ಜೊತೆಗೆ ನಾವೆಲ್ಲರೂ ಸದಸ್ಯರು ನಾವು ಬೆನರ್ಲಾಗಿ ನಿಂತು ದುಡಿತೀವಿ. ಆ ಸಂಘಟನೆ ಒಳ್ಳೆ ರೀತಿಯಿಂದ ಈ ಸಲ ನಾವು ನಮ್ಮ ಸಮಾಜಕ್ಕೆ ಮಾರ್ಗದರ್ಶನ ಆಗ್ತಾರೆ ಅನ್ನೋದು ಹೇಳ್ತಾ 2 ಮಾತು ಮುಗಿಸ್ತೇನೆ.